ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಸಾರಿ, ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವು ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಸೊ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ, ಮೂಲಂಗಿ ತೊಗೊಂಡಿದ್ದಾರೆ, 1 kg ಮೂಲಂಗಿ ತೊಗೊಂಡಿದ್ದಾರೆ. ಅದರಲ್ಲಿ ಸೊಪ್ಪು ಬೇರೆ ತುಂಬ ಫ್ರೆಶ್ ಆಗಿದೆ. ಮೂಲಂಗಿನ ಚಿಕ್ಕ ಚಿಕ್ಕ ಕಟ್ ಮಾಡಿಬಿಟ್ಟು ಮತ್ತು ಸೊಪ್ಪನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎರಡು ಸೇರಿ ಪಲ್ಯ ಮಾಡ್ತಾ ಇದ್ದೀವಿ. ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ. ಸೊ ಲೆಟ್ಸ್ ಗೋ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ. ಸೊ ಗೈಸ್ ನೋಡಿ, ಇಲ್ಲಿ ಮೂಲಂಗಿ ತಂದಿದ್ದಾರೆ. 1 kg ಮೂಲಂಗಿ ಇದೆ, ಕಮ್ಮಿ ರೇಟಿಗಿದೆ ಅಂತೆ, ತುಂಬ ಚೆನ್ನಾಗಿದೆ ಅಂತ ತೊಗೊಂಬಂದಿದ್ದಾರೆ. ಅದ್ರ ಜೊತೆಗೆ ಮೂಲಂಗಿ ಸೊಪ್ಪು ಬೇರೆ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ಎರಡನ್ನೂ ಸೇರಿಸಿ ಪಲ್ಯ ಮಾಡೋಕ್ಕಾಗುತ್ತೆ ಅಂತ ತೊಗೊಂಬಂದಿದ್ದಾರೆ. ಇವಾಗ ಇದನ್ನು ನೀಟಾಗಿ ತೊಳೆದು ನೋಡಿ, ಎಷ್ಟು ಎಳೆದಾಗಿದೆ, ತುಂಬ ಚೆನ್ನಾಗಿದೆ. ಇವಾಗ ಇದನ್ನು ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದು ಸ್ವಲ್ಪ ಮಣ್ಣಿದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದರಲ್ಲಿ ಸ್ವಲ್ಪ ನೀಟಾಗಿ 2 ಸರಿ ತೊಳೆದೆ, ಆದರೂ ಮೇಲಿನ ಮಣ್ಣೆಲ್ಲ ಹೋಗಿಲ್ಲ. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಚಾಕು ತೊಗೊಂಡು ಅದ್ರ ಮೇಲಿರೋದೆಲ್ಲ ಮಣ್ಣೆಲ್ಲ ಕೆರೆದು ತೆಗಿಬೇಕು. ಇಲ್ಲಾಂದರೆ ಅದು ಮಣ್ಣೆಲ್ಲ ಹೋಗಲ್ಲ, ಅದು ಹಾಗೆ ಇರುತ್ತಲ್ಲ. ಅದಕ್ಕೆ ಮೇಲಿಂದ ಒಂದು ಚಿಕ್ಕ ಲೇಯರು ಹೋಗುತ್ತೆ. ಅದು ನೀಟಾಗಿ ಈ ಥರ ಚಾಕುಲಿಂದ ಕೆರಿಬೇಕು. ಕೆರೆದಾಗ ಅದು ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ಹೋಗುತ್ತೆ. ಹಾಗೆ ಡೈರೆಕ್ಟಾಗಿ ಹೆಚ್ಚಾಕೋದ್ರಿಂದ ಮಣ್ಣಿರೋದ್ರಿಂದ ಅದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ನೀಟಾಗಿ ಕೆರೆದು ಇದು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೇಲಿಂದೆಲ್ಲ ಈ ಥರ ಕೆರೆದು ತೆಗಿಯೋದ್ರಿಂದ. ನೋಡಿ, ನಮ್ಮಮ್ಮ ನೀಟಾಗಿ ಹೊರಗಡೆ 2 ಸರಿ ತೊಳ್ಕೊಂಬಂದಿದ್ರು. ಇನ್ನೊಂದು ಸರಿ ಇಲ್ಲಿ ಕಟ್ ಮಾಡಬೇಕಲ್ವ, ಇವಾಗ ಇದನ್ನೆಲ್ಲ ಸೊಪ್ಪನ್ನು ಸಣ್ಣದಾಗಿ. ಅದಕ್ಕೆ ಇನ್ನೊಂದು ಸರಿ ನೀಟಾಗಿ ಮಣ್ಣೇನಾರು ಇದ್ದರೆ ಹೋಗಲಿ ಅಂತ ನೀಟಾಗಿ ತೊಳಿತಾ ಇದ್ದಾರೆ. ಮೂಲಂಗಿ ಸೊಪ್ಪು ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡಲ್ಲ. ಮೂಲಂಗಿ ಸೊಪ್ಪಿಂದ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮೇಲ್ಗಡೆ ಮೂಲಂಗಿದು ಲೇಯರೆಲ್ಲ ತೆಗೆದಿದ್ದಾಗ ನೀಟಾಗಿ ಈ ಥರ ತೊಳೆದಿದ್ದೀನಿ ನೋಡಿ, ನೀಟಾಗಿದೆ. ಇವಾಗ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ನಾನು ದೊಡ್ಡ ಪೀಸ್ ಮಾಡ್ಕೊಂಡು ಆಮೇಲೆ ಎಲ್ಲ ಸೇರಿಸಿ ಒಂದೊಂದೇ ಚಿಕ್ಕ ಪೀಸ್ ಮಾಡ್ಕೊಂಡು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಇವಾಗ ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ. ಈಗ ಈ ಕಡೆ ನಮ್ಮಮ್ಮ ಸಣ್ಣದಾಗಿ ಸೊಪ್ಪನ್ನ ನೀಟಾಗಿ ತೊಳೆದಿದ್ರಲ್ಲ, ಅದನ್ನು ಈ ಥರ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಪಲ್ಯಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಜಾಸ್ತಿ ಚಾಕುಲಿ ತರಕಾರಿ ಎಲ್ಲ ಹೆಚ್ಚೋದು ಕಮ್ಮಿಯೇ, ಹಾಗಾಗಿ ನಾವು ಕಾಯಿ ತುರಿಯೋ ಹೊಣೆದಲ್ಲೇ ಬರುತ್ತೆ, ಅದರಲ್ಲಿ ತರಕಾರಿ ಕಟ್ ಮಾಡ್ತೀವಿ. ಹಂಗಾಗಿ ಈರುಳ್ಳಿ ಮತ್ತು ಟೊಮೊಟೊ ಅರ್ಧ ಟೊಮೊಟೊ ಇಟ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಇದೆ, 1 ಈರುಳ್ಳಿ ಇದೆ. ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಸಣ್ಣದಾಗಿ ಹೆಚ್ಕೊಂಡಿರೋದು ಆ ಮೂಲಂಗಿ ಮತ್ತು ಸೊಪ್ಪು. ಇವಾಗ ಅದಕ್ಕೆ ಹೆಸರು ಕಾಳು ಹಾಕ್ತಿದ್ದಾರೆ. ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ಬೇಕು. ಇವಾಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಕ್ಕಿಡಬೇಕು. ಈಗ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡಬೇಕು. ಇದೊಂದು 10 ನಿಮಿಷ ಕುದಿ ಬರಬೇಕು. ಒಂದು 10 ನಿಮಿಷ ಕುದಿ ಬಂದಮೇಲೆ ಇವಾಗ ಉಪ್ಪು ಸೇರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ಅರ್ಧ ಟೊಮೊಟೊ ಹಣ್ಣು ತೊಗೊಂಡಿದ್ನಲ್ಲ, ಈಗ 1 ಟೊಮೊಟೊ ಹಣ್ಣು ಹೆಚ್ಚ್ತೀನಿ. ಇವಾಗ ಒಂದು 6-7 ಹಸಿಮೆಣ್ಸಿನ್ಕಾಯಿ, ಖಾರ ಇದೆ, ಸಾಕು ನಮಗಿದಿಷ್ಟೇ. ಮತ್ತು ಇದಕ್ಕೆ ಸ್ವಲ್ಪ ಬೇಳೆ ಸೇರಿಸ್ಕೊಬೇಕು. ಸ್ವಲ್ಪ ಬೇಳೆ ಹಾಕಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ 4 ಪೀಸ್ ಬರೋಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಟ್ ಮಾಡಾಯಿತು. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, 1 ಗೆಡ್ಡೆ ಈರುಳ್ಳಿ, ಮತ್ತು ಸ್ವಲ್ಪ ಅರ್ಧ ಈರುಳ್ಳಿ, ಟೊಮೊಟೊ 2 ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಈಗ ನೀಟಾಗಿ ಹೆಸರು ಕಾಳು ಮತ್ತು ಬೇಳೆ ಎಲ್ಲ ನೀಟಾಗಿ ಬೇಯಬೇಕು. ಇಲ್ಲಿ ಪಲ್ಯ ಮತ್ತು ಮೂಲಂಗಿ
ಎರಡು ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕು, ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ನಾವು ಇದಕ್ಕೆ ನೀರು ಹಾಕಿದ್ದೀವಲ್ಲ, ಈ ನೀರೆಲ್ಲ ಕಡಿಮೆ ಆಗಬೇಕು. ಇದು ನೀರೆಲ್ಲ ಕಡಿಮೆ ಆದಾಗ ನೀಟಾಗಿ ಆವಾಗ ಬೇಳೆನೂ ಬೆಂದಿರುತ್ತೆ, ಹೆಸರು ಕಾಳು ಬೆಂದಿರುತ್ತೆ. ಆವಾಗ ನೀರು ಕಮ್ಮಿ ಆದಾಗ ಆಲ್ಮೋಸ್ಟ್ ಸೊಪ್ಪು ನೋಡಿ, ಹೆಸರು ಕಾಳೆಲ್ಲ ಸ್ವಲ್ಪ ಬೆಂದಿದೆ, ಬೇಳೆನೂ ಬೆಂದಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗಬೇಕು. ಆಲ್ಮೋಸ್ಟ್ ಈಗ ಆಗಕ್ಕೆ ಬಂದಿದೆ ನೋಡಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರಿದೆ, ಆ ನೀರು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಪಲ್ಯ ರೆಡಿ. ಇದೊಂಚೂರು ನೀಟಾಗಿ ಬೇಯಬೇಕು ನೋಡಿ. ನೀಟಾಗಿ ಬೆಂದಿದೆ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಒಂದೊಳಕ್ಕೆ ಕಾಯಿ ತುರಿ ಹಾಕಿದ್ದೀನಿ. ಸ್ವಲ್ಪ ನೀರು ಥರ ಇದೆ, ಗೊಜ್ಜಾದಂಗೂ ಆಗುತ್ತೆ. ಫೈನಲಿ ಆಯಿತು ನೋಡಿ, ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ರೆಡಿ ಪಲ್ಯ. ಮೂಲಂಗಿ ಸಾರು ಮಾಡಿ ಬೇಜಾರಾಗಿರುತ್ತಲ್ಲ, ಅದಕ್ಕೆ ಈ ರೀತಿ ಮಾಡ್ಕೊಬೋದು. ಸೊಪ್ಪು ಮತ್ತು ಮೂಲಂಗಿನೂ ಬಳಸ್ಕೊಂಡು ಈ ಥರ ಡಿಫ್ರೆಂಟಾಗಿ ಪಲ್ಯ ಮಾಡಿದ್ದೀನಿ. ನಿಮಗೂ ಇದು ಪಲ್ಯ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಮನೇಲಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿದೆ, ತುಂಬ ಈಸಿಯಾಗಿದೆ, ಹೆಲ್ತಿಯಾಗೂ ಇದೆ ಇದು. ಮೂಲಂಗಿ ಕೆಲವರು ತಿಂತಾರೆ, ಮೂಲಂಗಿ ಸೊಪ್ಪು ಕೆಲವರು ತಿನ್ನಲ್ಲ. ಹೀಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈಗ ಫೈನಲಾಗಿ ಈಗ ಒಗ್ಗರಣೆ ಹಾಕಬೇಕು ಪಲ್ಯಗೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು, ಒಗ್ಗರಣೆ ಕೊಡಬೇಕಲ್ವ ಪಲ್ಯಗೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ. ಆವಾಗಲೇ 3 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಸಾಸಿವೆ, ಆಮೇಲೆ ಸ್ವಲ್ಪ 1 ಸ್ಪೂನ್ ಜೀರಿಗೆ, ಆಮೇಲೆ ಲಾಸ್ಟಿಗೆ ಕರ್ಬೇವಿನ ಸೊಪ್ಪು. ಇದಷ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯಗೆ ಒಗ್ಗರಣೆಗೆ ರೆಡಿ. ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಬಿಟ್ರೆ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿನ ಸ್ಪೆಷಲ್ ಪಲ್ಯ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವತ್ತಿನ ತುಂಬ ಸಿಂಪಲ್ಲಾಗಿದೆ, ಯಾರೂ ಮಾಡಿಲ್ಲ ಅಂತ ಅಂದ್ಕೊತೀನಿ. ಸೊ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.